ಶಾಂತಕ ಬಾರ ಇವ ಗಿರ್ಜಕ್ಕ ಪಾರಕ ಏನಿಬ್ರು ಜೋತಾಗಿ ಬಂದು ಜೋಡಿಯಾಗಿ ಬಂದ್ಬಿಟ್ರಿ. ಬರ್ರಿ ವಾ ಕುಂಡ್ರಿ ಬರ್ರಿ. ಹೂನುವಾ ಏರಿ ನಿನ್ನ ಸೊಸಿ ಕಾಡ್ತಾಳಲ್ಲ ಆ ಅವಲಕ್ಕಿ ಸಮಾನ ತಲೆ ಹಿಡಿಸ್ಬಿಟ್ಟಿದ್ದು ನೋಡಿದಿಲ್ಲ, ಅದಕ್ಕಾಗಿ ಬಂದಿರ್ಕಿಲ್ವ ಆ ಕಡೆ ನಾನು ಅಂತಾಗ ಪಾರಕ್ಕೆ ಯಾಕೋ ಪಾಪ ಮನಸ್ಸಿಗೆ ಭಾಳ ಬೇಜಾರು ಮಾಡ್ಕೊಂಡ ಬಿಡ ಶಾಂತಕ. ಅದಕ್ಕೆ ಆಕಿ ನಟ್ ಕರ್ಕೊಂಡೆ ನೀನು ಅಂತಕ್ಕೆ ಮಾತಾಡ್ರಿ ಸಮಾಧಾನ ಆಕಳ ಅಂತ ಬನ್ನಿ ನೋಡು. ಪಾರಕ್ ಬೇಸರ ಮಾಡ್ಕೊಂಡ ಅಯ್ಯ ಮಲ್ಲವ ಪಾರಕ್ಕನ ಮಗಳ 2 ದಿನ ಆತೇವ ನೀನು ನೋಡಿ ಗಂಡ ಮನೆಗೆ ಹೋದಾಗಿಂದ ನಿನ್ನ ಮಕ್ಕಳ ನೋಡಿಲ್ಲ ನೋಡ. ಆರಾಮದೀನ? ಹ್ಞೂ ಬೇ ಆರಾಮದೀನಿ. ನೀವು ಹೆಂಗದ್ರಿ? ನಾನು ಆರಾಮದೇ ನೋಡ. ಯಾಕವ ಪರಕ ಏನಾತ? ಯಾಕೆ ಮಕ್ಕ ಯಾಕೆ ಭಾಳ ಸಪ್ಪಗೈತಿ? ಏನಾತವ? ಏನಂತ ಹೇಳಿಬಿಡ ಪಾರ್ಕ್, ಏನಂತ ಹೇಳಿಬಿಡ ಶಾತಕ, ಏನಂತ ಹೇಳಿ ನನ್ನ ಮನಸ್ಸು. ಅಲ್ಲ, ದೇವರು ಎಲ್ಲ ಕೊಟ್ಟ ನನಗೆ, ಮಕ್ಕಳ ಭಾಗ್ಯ ಒಂದು ಲಘು ಕೊಡಲಿಲ್ಲ. ಆಮೇಲೆ 100 ದೇವರ ದಿಡ್ರ ಮಾಡಿ ಹರಕೆ ಕಟ್ಕೊಂಡು ಒಂದು ಮಗಳು ಹಾಡಿದ್ನಿವ. ಅದೇನೋ ಏನೋ ತಾಯಿ, ನಾನೂ ಆ ನಮನಿ ಕರ್ಗಿಲ್ಲ, ಅಂದ್ಗೇನಂತರೂ ಅಲ್ಲ, ನನ್ನ ಗಂಡು ಹಂಗೆ ಅಂದ್ಗೇಡನಲ್ಲ, ಸಾಧಾರಣದೇ. ನನ್ನ ಹೊಟ್ಯಾಗ ಇಂಥದ್ದೊಂದು ಮಗಳು ಹುಡುತ ಶಾಂತಕ. ಅದಕ್ಕೆ ಯಾಕೆ ಅನ್ಕೋತಿ? ಏನು ಅಕ್ಕಿ ಏನಾಗೈತಿ? ಒಂದು ಈಟ ಕಪ್ಪದಾಳ ಅಷ್ಟೆ. ಈಗಿನ ಕಾಲದಾಗ ಯಾರು ಕಪ್ಪಿರೋದೇ ಇಲ್ಲ ಪರಕ. ಒಂದೀಟ ಗಾತ ಮದುವೆ ಆಗೈತಿ, ಗಂಡನ ಮನೆ ಮಾಡಕತ್ತಾಳ, ಇನ್ನೇನು ಬೇಕಾಗೈತಿ ನನಗೆ? ಅಲ್ಲ ಬೇಸರ ಮಾಡ್ಕೊಂತದ್ದು ಏನಾಗೈತಿ ಪರಕ? ಅಲ್ಲೇ ಇರೋದು ನೋಡು ಟ್ವಿಸ್ಟ್ ಶಾಂತಕ. ಒಬ್ಬಕ್ಕೆ ಮಗಳ ಆಕಿಗೆ ಪಾರಕಗೆ ಎಲ್ಲ ಕೊಟ್ಟು ಮದುವೆ ಮಾಡ್ಬೇಕಂದ್ರು ಲಗುನ ಗಂಡು ಮಕ್ಕಳು ಗಂಡು ಸಿಗ್ಲಿಕ್ಕಿಗೆ ಊರೆಲ್ಲ ಹುಡುಕ್ಯಾಡಿ ಪಾಪ ಈಕಿನ ಗಂಡನ ದೋಸ್ತನ ಮಗಗ ಅವ ದೋಸ್ತ ಚಲೋ ಇದ್ದ ಪಾಪ ಇವ್ರ ಮಾವ ಮಲ್ಲವನ ಮಾವ ಮಗಗೆ ಮಾಡ್ಕೊಂಡ. ಮಗಾರ ಚಂದುಳು ಚಲುವ ಈಗ ನೋಡ್ರಿ ಹಿಂತಕ್ಕಿ. ಏ ಬಗ್ಗು ಬಿಡ್ಲೆ ಪಾಪ ಈಗ ನೋಡ್ರಿ ಹಿಂತಕ್ಕಿ ಅಂತೇಳಿ ಆಕಿ ಮುಂದೆ ಅಂದ್ರೆ ಆಕಿ ಮನ್ಸಿಗೆ ಬೇಜಾರಾಗಲ್ಲ. ಏನಾತ? ಹೆಣ್ಮಕ್ಳು ಯಾರು ಕಪ್ಪಿರೋದೇ ಇಲ್ಲನ ಇವ ಶಾಂತಕ? ಇದ್ದಂಗೆ ಹೇಳಕತ್ತೇನ. ಪಾರಕ್ಕೇನ ಮನಸ್ಸಿಗೆ ಬೇಜಾರು ಮಾಡ್ಕೋದಿಲ್ಲ, ಯಾಕಂದರೆ ಸಮಸ್ಯೆ ಬಂದಿರೋದು ಅಲ್ಲೇ. ಈಗ ನಮ್ಮ ಮಲ್ಲವನ ಗಂಡಗೆ ಮಲ್ಲವನ ಮೇಲೆ ಪ್ರೀತಿ ಇಲ್ಲ. ಅವೇನೋ ದುಡಿಯಾಕ ದುಬೈಗೆ ಹೋಗ್ಯಾನಂತ. ಹೋಗೇ ಒಂದು 8 ತಿಂಗಳು ಆತಂತ. ಒಂದು ಫೋನ್ ಇಲ್ಲಂತ, ಒಂದು ಇದಿಲ್ಲಂತ. ಇವ್ರಪ್ಪ 8 ಫೋನ್ ಹಚ್ಚಿರ ಹಾಂ ಬರ್ತೇನೆ ಅಂತ ಅಲ್ಲೇ ಉಳಿತಾನಂತ. ಮದುವೆ ಆಗಿರಿ ಇರ್ತೇನೆ ಒಂದು 9 ತಿಂಗಳು ಆತ. 1 ತಿಂಗಳು ಅಟ್ಟ ಇಲ್ಲದಾನಂತವ. ಅಲ್ಲೇ ದುಬೈಗೆ ದುಡಿಯಾಕೆ ಹೋಗ್ಯಾನಂತ ಹೋಗ್ಬಿಟ್ಟಾನಂತ. ಹೌದಾ ಮಲ್ಲವ? ಯಾಕವಾ ನಿನ್ನ ಗಂಡ ನಿನಗೆ ಫೋನ್ ಮಾಡೋಂಗಿಲ್ಲನ? ಇಲ್ರಿ ದೊಡ್ಡಮ್ಮ, ಅವರು ನನಗೆ ಫೋನ ಮಾಡಂಗಿಲ್ಲ. ಅವ್ರ ಅಪ್ಪನ ಜೊತೆ ಅವ್ರವ್ವನ ಜೊತೆ ಅಟ್ಟ ಮಾತಾಡ್ತಾರೆ. ನನ್ನ ಕಂಡ್ರವ್ರಿಗೆ ಸೇರಿಕೆ ಇಲ್ಲ. ನೀ ಚಂದಿಲ್ಲ, ನಿನ್ನ ಮಂದ್ಯಾಗ ನಾ ಕರ್ಕೊಂಡು ಹೋಗಕ್ಕೆ ಆಗಂಗಿಲ್ಲ. ಎಲ್ಲರ ಮಂದ್ಯಾಗ ಕರ್ಕೊಂಡು ಹೋದ್ರೆ ನಿನ್ನ ನಾರ ನೋಡ್ರಿ ಚಂದದ, ನೀನು ನೋಡ್ರಿ ನೀ ಹಿಂಗದಿ, ನಿನಗೆ ಯಾರು ನನಗೆ ಏನು ತನ್ನಂಗಿಲ್ಲ, ನನಗೆ ಅಸಹ್ಯ ಆಕೈತಿ ಅಂತಾರೆ. ಅಯ್ಯ ಅವ್ಯಾ ಊರು ಸಿಗ್ಲಿಕ್ಕೆ ಮದುವೆ ಆಗೋವಾಗ ತಾಳಿ ಕಟ್ಟುವಾಗ ಎಲ್ಲಿ ಹೋಗಿತ್ತಂತ ಅವ್ನ ಕಣ್ಣ ಆವಾಗ ನೋಡಿ ಹೇಳ್ಬೇಕಲ್ಲ. ಮನ್ಸಿಗಿಲ್ಲ ಅಂತಂದ್ರೆ ಮದುವೆನೇ ಆಗ್ಬಾರ್ದು. ಈಗ ಆಕೆ ಹಸಿ ಹಿಂಗೆ ಮಾಡಕತ್ರ ಏನು ನೋಡಿದೆ ಪಾಪ ಹುಡುಗಿ ಏನು ಮಾಡ್ಬೇಕೀಗ? ಶಾಂತಕ ಅವ್ರ ಅತ್ತಿ ಮಾವಂದು ಏನೂ ತಪ್ಪಿಲ್ಲಿದ್ರಾಗ. ಒಬ್ಬ ಮಗ ಆದರೂ ಅವ್ರ ಅವ್ವಟ ಮಗನ ಮೇಲೆ ಕಾಜಿ ಅದಾಳ, ನಾನು ಒಪ್ಕೋತೀನಿ. ಆದ್ರೆ ಸೊಸಿಗೆ ಅಂತ ಅಚ್ಚಾರ ಮಾಡಿಲ್ಲ ಅವ್ರು. ಸೊಸಿ ನೋಡಕ್ಕೆ ಹಿಂಗದಾಳು ಪಂಗದಾಳು ಅಂಥೇಳಿ ಏನು ಬಿಟ್ಕೊಟ್ಟಿಲ್ಲ ಬಿಡೋರು ಸೊಸಿನ. ಪಾಪ ಸೊಸಿನ ಭಾಳ ಚಲೋ ತಂಗಿನ ನೋಡ್ಕೊಂಡದಾರ ಅವ್ರ ಮನ್ಯಾಗ. ಇದು ನನ್ನ ಮಗಳು ತಿಳುವಳಿಕಿಲ್ಲದ್ವ, ಏನೋ ಸಣ್ಣ ಪುಟ್ಟ ತಪ್ಪು ಮಾಡ್ತೈತಿ. ಹೀಗಾಗಿ ಆಕಿ ಗಂಡಗ ಆಕಿ ಮನಸ್ಸಿಗೆ ಇಲ್ಲ ಬಿಡ ಇವ. ಪಾಪ ಅವು ಮದುವೆ ಆದಾಗಿಂದ ಚಂದಾಗ ಸಂಸಾರನ ಮಾಡಿಲ್ಲ ಇವ್ರು. ಹೌದಾ ಮಲ್ಲವ? ನಿಮ್ಮ ಅವ್ ಹೇಳೋದು ಊರಿ ದೊಡ್ಡಮ್ಮ ಅವರು ನನ್ನ ಜೊತೆ ಮಾತಾಡೋದೇ ಇಲ್ರಿ. ಮದುವೆಯಾಗಿ 1 ತಿಂಗಳು ಇಲ್ಲದಾರ್ರಿ ಅವ್ರು. ಆದರೂ ಅವರ ಬೇರೆ ಮಕ್ಕೋತಿದ್ರು, ನಾನು ಬೇರೆ ಮಕ್ಕೋತಿದ್ದೆ. ನಮ್ಮ ಮಾವ ಅತ್ತೆನೂ ಎಷ್ಟೇ ಹೇಳಿದ್ರು ಅವರು ಸುಧಾರಿಸಲೇ ಇಲ್ಲ. ಆಮೇಲೆ ದುಬೈನಾಗ ನನ್ನ ಕೆಲಸಕ್ಕೆ ನಾ ಅಲ್ಲೇ ಹೋಗ್ತೇನಂತೆ ಅಲ್ಲೇ ಹೋಗ್ಬಿಟ್ಟಾರ್ರಿ. 8 ತಿಂಗಳು ಆತ್ರಿ. ಫೋನ್ ಹಚ್ಚಿರು ಏನಾಯ್ತಪ್ಪ ಬಾ ಅಂದರು ಬರೋವಲ್ರಿ. ಹೌದಾ? ಮತ್ತು ಫೋನ್ನಾಗ ನಿನ್ನ ಜೊತೆನೂ ಮಾತಾಡಂಗಿಲ್ಲನ? ಹ್ಞೂ ನನ್ನ ಜೊತೆನೂ ಮಾತಾಡಂಗಿಲ್ರಿ. ನನ್ನ ಜೊತೆ ಮಾತಾಡಕ್ಕೆ ನಮ್ಮ ಮಾವ ಫೋನ್ ಕೊಟ್ಟರೆ ಕಟ್ ಮಾಡಿಬಿಡ್ತಾರ್ರಿ. ಒಟ್ಟಿನಲ್ಲಿ ನಾ ಚಂದಿಲ್ಲ, ನಾ ಹಿಂಗದೆ ನೋಡಕ್ಕಂತ ಹೇಳಿ ಅವ್ರಿಗೆ ನನ್ನ ಮೇಲೆ ಮನಸ್ಸೇ ಇಲ್ರಿ. ನೋಡು ಶಾಂತಕ, ಏನು ಮಾಡೋದು? ಇರಾಕೆ ಒಬ್ಬಕ್ಕೆ ಮಗಳು ಆಕಿ ಜೀವನ ಹಿಂಗೆ. ಚಲೋ ಮನೆ, ಚಲೋ ಅತ್ತಿ ಮಾವ, ಗಂಡ ನೋಡ್ರಿ ಇಂಥ ಅಲ್ಲ ಅಂದ ಚಂದ ನಾವು ಕೇಳ್ಕೊಂಡ್ರೆ ಬರ್ತೈತೆ, ದೇವ್ರು ಕೊಟ್ಟಿದ್ದಲ್ಲ. ಏ ಬಿಡ ಇವ ಪರಕ, ಅಷ್ಟಾಗಿ ಬೇಜಾರು ಮಾಡ್ಕೊತಿ ಮನಸ್ಸಿಗೆ. ಅಲ್ಲ ಅಂದ ಚಂದ ಇವತ್ತಿರ್ತೈತಿ, ನಾಳೆ ಹೊಕ್ಕೈತಿ, ಅದ್ರಾಗೇನೈತಿ? ಪ್ರೀತಿ ಅಲ್ಲನ ಜೀವನ ಪೂರ್ತಿ ಇರೋದು. ಅಯ್ಯೋ ಗಿರ್ಜಕ್ಕರ
ನೀವು ಸುಮ್ಮನೆ ಈಗಿನ ಕಾಲದ ಹುಡುಗರು ಪ್ರೀತಿ ಪ್ರೇಮಕ್ಕೆ ಮರಳಾಗಲ್ರಿ ಅಂದ ಚಂದ ತಳಕು ಬಳಕು ಬೆಳ್ಳಗೆ ತೆಳ್ಳಗೆ ಇದರಟ್ಟ ಮರಳಾಗೋದು ನೋಡ್ರಿ ಕಿದ ಯಾ ನಮನಿ ಅದಾಳ ಆದ್ ಬಿಡ್ರಿ ಒಂದು ಕಪ್ಪದಾಳ ಏನು ಹೆಣ್ಮಕ್ಳು ಕಪ್ ಇರೋದೇ ಇಲ್ಲನ ಆ ಕೂದಲ ನೋಡ್ರಿ ಹೆಂಗೆ ಬಿಟ್ಕೊಂಡಾಳ ಸೀರೆ ನೋಡ್ರಿ ಎಂತಾದ್ರು ಉಟ್ಕೊಂಡಾಳ ಹಿಂಗೆ ಉಟ್ಕೊಂಡ್ರಿ ಯಾ ಗಂಡ್ಮಕ್ಳಿಗೆ ಹಿಂದಿ ಮೇಲೆ ಮನ್ಸು ಬರ್ತೈತಿ ಹೇಳ್ರಿ ನೀವ ನೋಡೋಣ ಯಾಕ ಬಗ್ಗು ಯಾಕೆ ಆ ಹುಡುಗಿ ಯಾಕೆ ಮಾತಾಡತಿ ಏನಾಗೈತಿ ಸೀರೆಗೆ ಏನಾಗೈತಿ ಆಕಿ ಮಕ್ಕಕ್ಕೆ ಏನಾಗೈತಿ ಆಕಿ ಕೂದ್ಲಿಕ್ಕೆ ಏನಾಗೈತಿ ಅತಿಯಾರ ನಾ ಸುಳ್ಳು ಅಂದ್ರೂ ಹೇಳ್ತೀನಿ ಕರೆ ಅಂದ್ರು ಕೇಳ್ತೀನಿ ಯಾಕೆ ನಮ್ಮ ಊರಾಗ ಯಾರೋ ಕಪ್ಪನ ಹೆಣ್ಮಗಳು ಇಲ್ಲನ ಅವರು ಬ್ಯೂಟಿ ಪಾರ್ಲರ್ಗೆ ಹೋಗಿ ಮಕ್ಕಾದು ತಿಕ್ಕಿಸ್ಕೊಂಡು ಐಬ್ರೋದು ಕೆತ್ತಿಸ್ಕೊಂಡು ಕೂದಲಾದು ಕಟಿಂಗ್ ಮಾಡಿಸ್ಕೊಂಡು ಚಂದಾಗಿ ನೀಟಾಗಿ ಇರಂಗಿಲ್ಲನ ಕಮ್ಮನ್ ಸೀರೆ ಉಟ್ಕೊಳಂಗಿಲ್ಲನ ಅಲ್ರಿ ಈ ಗಂಡನ ಮನೆಯವ್ರಿಗೆ ಏನು ಕಮ್ಮಿ ಆಗೈತೆ ಸುಡಲಾರ್ದಷ್ಟು ಆಸ್ತಿ ಐತಿ ಆ ಸೀರೆ ನೋಡ್ರಿ ಕಮ್ಮನ್ ಸೀರೆ ಉಟ್ಕೊಂಡು ಚಂದಾಗಿ ರೆಡಿ ಆದ್ರೆ ಎಲ್ಲ ಗಂಡ್ಮಕ್ಳ ಮೇಲೂ ಪ್ರೀತಿ ಬಂದ ಬರ್ತೈತೆ ಈ ನಮ್ಮನೆ ಇದ್ರೆ ಯಾರಿಗೂ ಪ್ರೀತಿ ಬರೋಂಗಿಲ್ಲ ನಾ ಕುಲ್ಲ ಹೇಳತ್ತೀನಿ ನಿಮ್ಮ ಮನ್ಸಿಗೆ ಬೇಜಾರಾದ್ರೆ ಆಗೋತಾಯ ಪಾರ್ಕರ ನಿಮ್ಮ ಮಗಳ ಮೊದ್ಲು ಬದಲಾಯಿಸೋದು ಕಲೀರಿ ಅಂದ್ರೆ ಜೀವನ ಸರಳ ಆಕೈತಿ ಅಲ್ಲ ಪಾರೆ ಏನು ಹೇಳಾದಿ ನೀನು ಆಕಿನ ಹೆಂಗೆ ಬದಲಾಯಿಸೋದು ನೀನು ಹೇಳ ಆಕೆ ಸಣ್ಣ ಹತ್ತಿರದಾಗಿಂದ ಹಿಂಗೆ ಬೆಳೆದ್ಬಿಟ್ಲ ಹಿಂಗೆ ಬೆಳೆಸ್ಬಿಟ್ಟೇವಿ ಒಂದೀಟು ಪ್ರಪಂಚ ಜ್ಞಾನ ಕಮ್ಮಿನ ನನ್ನ ಮಗಳಿಗೆ ಒಪ್ಕೋತೀನ ಆದ್ರೆ ಇನ್ನೂ ಹೆಂಗೆ ಹೇಳ್ಬೇಕು ಹೇಳಕ್ಕೆ ಅಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಮಕ ಬಳಸ್ಕೊಂಡು ತಿಕ್ಕಿಸ್ಕೊಂಡು ಬಂದ್ರೆ ಎಷ್ಟು ದಿನ ಇದ್ದಿತ್ತು ಹೋದಿತ್ತು ಪಾರಿ ಪಾಪಕ್ಕೆ ಗಂಡಾಕಿ ಮೇಲೆ ಪ್ರೀತಿ ಅಂದ್ರೆ ಪಾಪಕ್ಕೆ ಏನು ಮಾಡ್ಬೇಕು ಹೇಳ ನೋಡ್ರಿ ಅತ್ತಿಯರ ನಿಮ್ಗೊಂದು ಮಾತು ಹೇಳ್ತೀನಿ ಹಂಗೆ ವಿಚಾರ ಮಾಡಿರಿ ಏನು ತಿಂತಕ್ಕೆದಾಳು ಅಂತ ಅಲ್ಲೇ ದುಬೈದಾಗ ಉಳ್ದಾನಂತೀರಿ 8 ತಿಂಗಳ ಫೋನು ಬಂದಿಲ್ಲ ಬಂದೂ ಇಲ್ಲ ಅಂತೀರಿ ಬಾಬಾ ಅಂದರೂ ಬರವಲ್ಲ ಅಂತೀರಿ ಅಲ್ಲೇ ಅದರ ಹುಡುಗಿನ ನೋಡೇ ಇಷ್ಟಪಟ್ಟು ಮದುವೆ ಆಗಿದ್ರಿ ಏನು ಮಾಡೋರದಿರಿ ಏನು ಹೇಳಕತ್ತಿಲ್ಲ ಪಾರ್ಕಿ ನಾಲ್ಗೆ ಎಲ್ಲಿ ಬಿಲ್ ಅಂತ ಹೇಳಿ ಎಲ್ಲಿ ಬಿಲ್ ನಾಲ್ಗೆ ಅಂತ ಹೇಳಿ ಏನಾರ ಒಟ್ಟುಕೊಳ್ಬೇಡ ಪಾರಕ್ಕ ಮನಸ್ಸಿಗೆ ಬೇಜಾರಾಗೋಂಗಿಲ್ಲನ ಪಾರಿ ಇದಕ್ಕೆ ಹೇಳೋದು ನೋಡ್ರಿ ನಾ ಅತ್ಯಾರ ಅಲ್ರಿ ನಾ ಇದ್ದಿದ್ದಾಗ ಹೇಳ್ತೀನಿ ಒಂದ್ಸಲ ಯೋಚನೆ ಮಾಡಿ ನೋಡ್ರಿ ಈ ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದಂತಾರಲ್ಲ ಹಂಗೆ ಯೋಚನೆ ಮಾಡಿ ನೋಡ್ರಿ ಅಕಸ್ಮಾತ್ ಆಗಿದ್ರೆ ಏನು ಮಾಡೋರದಿರಿ ಪಾರಕ್ಕನ ಮಗಳ ಜೀವನ ಏನಾಕೈತಿ ವಿಚಾರ ಮಾಡ್ರಿ ಅದಕ್ಕೆ ನಾ ಹೇಳೋದು ಪಾರಕ್ಕನ ಮಗಳು ಬದಲಾಗಬೇಕು ಅಂತಂದ್ರೆ ಆಕಿ ಗಂಡಗೆ ಆಕಿನ ಮೇಲೆ ಮನಸ್ಸು ಬರೋಂಗೆ ಮಾಡಿದ್ರನ ಎಲ್ಲ ಆಗೋದು ಸಾಂತಕ ಪಾರಕ ಈ ವಿಚಾರದಾಗ ನಾನು ಪರನ ಯಾಕಂತಂದ್ರೆ ಆಕಿಗೆ ಈಗಿನ ಕಾಲದ ಹುಡುಗಕ್ಕೆ ಆಕೆ ಯೋಚನೆ ಮಾಡೋದು ಸರಿನೇ ಐತಿ ನಿನ್ನ ಮಗಳು ಬದಲಾಗ್ಬೇಕು ನೋಡುವ ಆಕಿ ಗಂಡ ಪ್ರೀತಿ ಪಡ್ಕೋಬೇಕಂದ್ರೆ ಅದಕ್ಕೆ ಏನಾರ ಒಂದು ಮಾಡ್ಬೇಕು ಏನು ಮಾಡ್ಬೇಕು ಕೇಳಲಿ ಗಿರ್ಜಿ ನನ್ನ ಕೈಯಾಗ ಏನು ಸಾಧ್ಯ ಐತಿ ಅಲ್ಲ ನೀವು ಏನಾರ ಒಂದು ಮಾಡಿರಿ ನನ್ನ ಮಗಳಿಗೆ ಹೆಂಗಾರ ಮಾಡಿ ನನ್ನ ಮಗಳ ಜೀವನ ಒಂದು ಸರಿ ಹೋದ್ರೆ ಸಾಕವ ಹೆಚ್ಚಿಂದ ಏನು ಬೇಕಾಗಿತ್ತು ನಮಗೆ ನಾ ಹೇಳೋದಾದ್ರೆ ಮಲವ ನಿನ್ನ ಗಂಡಗೆ ಹೇಂತಂದ್ರೆ ಹೆಂಗಿರ್ಬೇಕು ಅಂತ ಅವ ಬಯಸ್ತಾನೋ ಒಂದು ಹೇಳ್ತೇನೆ ಅಕ್ಕ ಅವರು ಅದೇನೋ ಇದೇನೋ ಅಡುಗೆ ಅದು ಮಾಡ್ತಾರಲ್ಲ ಆ ಕಡೆ ಪಿಜ್ಜಾ ಬರ್ಗರ್ ನೂಡಲ್ಸ್ ಗೋಬಿ ಮಂಚೂರಿ ಅವನ್ನೆಲ್ಲ ಮಾಡಕ್ಕೆ ಬರ್ಬೇಕಂತ ಚಂದಾಗಿರ್ಬೇಕಂತ ಹೇಂತಂದ್ರೆ ಈ ಕೂದಲದು ಎಲ್ಲ ಇವು ಚಂದಾಗಿ ನೈಸಾಗಿ ಉದ್ದಗೆ ಇರಬೇಕಂತ ಚಂದನ ಸೀರೆ ಉಟ್ಕೋಬೇಕಂತ ಬೆಳ್ಳಗೆ ಇರ್ಬೇಕಂತ ತೆಳ್ಳಗೆ ಇರ್ಬೇಕಂತ ಇಂಗ್ಲಿಷ್ ಪೀಸ್ ಮಾತಾಡಕ್ಕೆ ಬರ್ಬೇಕಂತ ಹಿಂಗೆ ಏನೇನೇನೇನು ಹೇಳ್ತಿರ್ತಾರೆ ಮತ್ತು ಗಂಡ ಹೆಂಡತಿ ಹೊರಗೆ ಅಡ್ಡಾಡಕ್ಕೆ ಹೋದ್ರೆ ಇವರು ಇಬ್ಬರು ಗಂಡ ಹೆಂಡತಿ ಜೋಡಿ ಇಡೋ ಜೋಡಿ ಚಲೋ ಐತೆ ಅನ್ಬೇಕಂತ ಹಿಂಗೆ ಏನೇ ಹಾಂ ರೀ ನೋಡಿರಿ ಇವೆಲ್ಲ ಅವ್ನು ಹೇಳುವೆಲ್ಲ ಅವ್ನ ಹೆಂಡತಿ ಒಳಗೆ ಇಲ್ಲ ಅಂಥೇಳಿ ಅವ್ನ ಹೆಂಡತಿ ಮೇಲೆ ಆಸಕ್ತಿನೇ ಇಲ್ಲ ಈಗ ನೋಡ್ರಿ ಈ ದುಬೈನ್ಯಾಗ ಇವೆಷ್ಟೆಲ್ಲ ಗುಣಗಳಿರುವಂಥ ಹೆಂಡತಿ ಸಿಕ್ಲಂದ್ರೆ ಅಲ್ಲೇ ಮದುವೆ ಮಾಡಿ ಅಲ್ಲೇ ಜೀವನ ಮಾಡಕತ್ರಿ ಏನು ಮಾಡ್ತೀರಿ ನೀವು ಅದಕ್ಕೆ ಏನು ಮಾಡೋಣಂತಿ ಪಾರಕ್ಕ ನಾ ಹೇಳೋದಾದ್ರೆ ಆಕಿಗೆ ಎಲ್ಲ ಅಡುಗೆಗಳು ಅಂದ್ರೆ ಹೊಸ ಹೊಸ ಟೈಪ್ ಅಡುಗೆಗಳು ಮಾಡ್ತಾರಲ್ಲ ಸಿಟ್ಯಾನ್ ಮೇಲೆ ತಿಂತಾರಲ್ರಿ ಅತ್ಯಾರ ಗೋಬಿ ಮಂಚೂರಿ ಪಿಜ್ಜಾ ಬಿಡುಗಡೆ ಆಕೆ ಹೇಳಿದ್ಲಲ್ಲ ಅಂಥವನ್ನೆಲ್ಲ ಅಡುಗೆ ಕಲಿಸೋದ್ರಿ ಆಮೇಲೆ ಚಂದಗೆ ಹೇರೋದು ಕಟ್ ಮಾಡಿಸೋದ್ರಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಮಕ್ಕಾದು ತಿಕ್ಕಿಸಿ ಬೆಳ್ಳಗಾಗುವಂಗೆ ಮಾಡಿದ್ರಿ ಅತ್ಯಾರ ಎಲ್ಲ ಲೋಕಜ್ಞಾನ ಕಲ್ಸೋಂಗೆ ಮಾಡಿದ್ರಿ ಆಕಿಗೆ ಮತ್ತೊಂದಿಟ್ಟು ಇಂಗ್ಲಿ ಪೀಸ್ ಅದು ಕಲಿಸೋದ್ರಿ ಇದನ್ನೆಲ್ಲ ಮಾಡ್ರೆ ಆಕಿ ಗಂಡ ಸರಿ ಹೋಗ್ತಾನಂತ ನನಗೆ ಅನಿಸ್ತೈತಿ ಅಥವಾ ಏನು ಮಾಡ್ತೀರಿ ಮಾಡ್ರಿ ಗಿರ್ಜಿ ನೋಡ್ಲಿ ಏನು ಮಾಡ್ತೀನಿ ನನ್ನ ಮಗಳಿಗೆ ಓ ಪಾರು ಗೊತ್ತಾಗಲ್ಲ ಪಾರು ನೋಡುವ ನಾನು ನೀನು ಸೇರಿ ಆಕೆ ಏನೇನು ಕಲಿಸ್ಬೇಕು ಎಲ್ಲ ಕಲಿಸೋಣಂತ ನೋಡುನು ಆಕೆ ಜೀವನ ಸರಿ ಹೋದ್ರೆ ಪಾಪ ಪಾರಕ್ಕನ ಮಗಳ ಜೀವನ ಸರಿ ಹೋತಂತ ನಮಗೊಂದಿಟ್ಟು ಸಮಾಧಾನ ಆಕೈತಲ್ಲ ಆತ್ರಿ ಜವಾಬ್ದಾರಿ ನಾ ತೊಗೋತೇನೆ ರೀ ಪಾರಕಾರ ಮೊದ್ಲು ಆಕಿನ ಪಾರ್ಲರಿಗೆ ಕರ್ಕೊಂಡು ಹೋಗಿ ಎಲ್ಲ ಚಂದಾಗಿ ಕಲಿಸ್ತೇನೆ ರೀ ಎಲ್ಲ ಮಾಡಿಸ್ತೇನೆ ರೀ ಆಮೇಲೆ ಆಕೆಗೆ ಅಡುಗೆ ಕಲಿಸೋದು ಆಮೇಲೆ ಹೆಂಗೆ ನಡ್ಕೋಬೇಕು ಗಂಡ ಜೊತೆ ಹೆಂಗಿರಬೇಕು ಎಲ್ಲ ನಾ ಹೇಳ್ಕೊಡ್ತೇನೆ ರೀ ನೋಡುನು ಒಂದು ಪ್ರಯತ್ನ ಪಡೋನು ಆಕೆ ಜೀವನ ಸರಿ ಹೋಗ್ಬೋದಲ್ಲ ಆತ್ವಾ ಆತು ಈಗ ಹೆಂಗಿದ್ರು ಮಣ್ಣೆತ್ತಿನ ಅಮಾಶೆ ಐತಿ ಅವರು ಕಳಿಸ್ಕೊಟ್ಟಾರ ಮಣ್ಣೆತ್ತಿನ ಅಮಾಶೆಗೆ ಹೆಂಗಿದ್ರು ಒಂದು ತಿಂಗಳು ಇಲ್ಲೇ ಇರ್ತಾಳೆ ನೋಡು ದಿನ 8ನೇ ಮನೆಗೆ ಬರ್ತಾಳಕ್ಕಿ
ಆಕಿಗೆ ಏನೇನು ಬೇಕು ಅಡಿಗೆ ಪಡಿಗೆ ಏನೇನು ಹೇಳ್ತೀವಿ ಎಲ್ಲ ಕಲಿಸ್ಕೊಡುವ. ನಂಗೇನು ಕಲ್ಸಕ್ಕೇನು ಅಭ್ಯಂತರ ಇಲ್ಲ ಬಿಡ್ರಿ. ಆ ಅಡಿಗೆ ಪಡಿಗೆ ಕಲಿಸ್ಬೇಕಂದ್ರೆ ಆ ಗೋಬಿ ಪಂಚೂರಿ ಮಾಡ್ಬೇಕಂದ್ರೆ ಅಂಥ ಐಟಮ್ಗಳು ನಮ್ಮ ಮನ್ಯಾಗ ಇರಂಗಿಲ್ಲ ರೀ. ಅವನ್ನೆಲ್ಲ ಮಾರ್ಕೆಟ್ನಾಗ ತರಬೇಕಾಗ್ತೈತಿ. ಅಯ್ಯೋ ನೀ ಅದಕ್ಕೆಲ್ಲ ಏನು ಚಿಂತೆ ಪಡ್ಬೇಡವ. ಆಕಿದು ಕೆಟ್ಟು ಖರ್ಚಾಕೈತಿ ನಾನೇ ಕೊಡ್ತೀನಿ. ಆಕಿನ ಬ್ಯೂಟಿ ಪಾರ್ಲರಿಗೆ ಕರ್ಕೊಂಡು ಹೋಗ್ತೀನಂದಿಲ್ಲ, ಅವಾಗ ರೊಕ್ಕ ಕೊಡ್ತೀನಿ. ಏನೇನು ಬೇಕು ಎಲ್ಲ ತೊಗೊಂಡು ಬಾ, ಆಕಿಗೆಲ್ಲ ಕಲಿಸ್. ರೊಕ್ಕದ ಬಗ್ಗೆ ಏನು ವಿಚಾರ ಮಾಡಬೇಡ. ಪಾರಿ ಇರಲಿ ಬಿಡ ಸಂತಕ, ಏನಾತ ಏನು ಮತ್ತಕ್ಕಿ ಐಟಮ್ಗಳು ನಾಕಿ ರೊಕ್ಕ ಹಾಕಿ ಕಲಿಸ್ ತರ್ಬೇಕನ, ನಾನು ಕಳಿಸ್ತೇನಂತ. ಒಟ್ಟು ನನ್ನ ಮಗಳು ಜೀವನ ಸುದ್ದಿದ್ರೆ ಸಾಕು. ಮಲವಾ ನೀ ಪಾರವ್ ಹೇಳ್ದಂಗೆಲ್ಲ ಕೇಳ್ತೀಯಲ್ಲವ? ಹ್ಞೂ ಬೇ, ಎಲ್ಲ ಕೇಳ್ತೀನಿ. ಅಲ್ಲ ಪಾರಕ, ಇಷ್ಟೆಲ್ಲ ಕಲಿತು ಮಾಡಿಂದು ಸುಧಾರಿಸ್ಲಿಲ್ಲ ಅಂದ್ರೆ ಏನು ಮಾಡೋರದಿರಿ? ಅವಾಗ ಮುಂದೆ ಏನು ಮಾಡ್ಬೇಕಂತ ವಿಚಾರ ಮಾಡ್ರೆ ಆತತಿ. ಸದ್ಯಕ್ಕೆ ಇಷ್ಟು ಮಾಡೋಣ ಅಂತ ನನ್ನ ಅಭಿಪ್ರಾಯ. ಸಾಂತಕ, ನನಗೂ ಯಾಕೋ ಪಾರು ಹೇಳೋದು ಬರಬರ ಅನಿಸ್ತೈತಿ. ನೋಡೋಣ, ಇಷ್ಟೆಲ್ಲ ಕಲಿತ ಮೇಲೆ ಹೆಂಡತಿ ಮೇಲೆ ಒಂದಿಟ್ಟು ಪ್ರೀತಿ ಬಂದರೂ ಬರ್ಬೋದಲ್ಲ.